Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪರಿಹಾರದಲ್ಲಿ NDRF ಅನ್ನ ನಾನಾ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ. NDRF ಅನ್ನುವಂಥದ್ದು ಕೇವಲ ಎಕ್ಸ್ಗ್ರೇಷಿಯಾ ಕೊಡೋದಕ್ಕೆ ಮಾತ್ರ ಆಗ್ಬೋದು ಅಥವಾ ಸ್ಪೆಷಲ್ ಆಗಿ ಗ್ರಾಂಟ್ಸ್ ಕೊಡೋದಕ್ಕಾಗಲ್ಲ ಅಂತ. ಈ ಬರ ಪರಿಹಾರ ನಿರ್ವಹಣೆಯಲ್ಲಿ ವಿಳಂಬ ಅನ್ನುವಂಥ ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ನಿನ್ನೆ ಅಮಿತ್ ಶಾ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನೀವು ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದೀರಿ. NDRF ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮಾಡಿದವ್ರು ಯಾರು? 2005 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಅದರ ಪ್ರಕಾರ ಏನಂತ ಹೇಳಿದ್ದಾರೆ, ಅದರಲ್ಲಿ ಮೆಮೊರಾಂಡಮ್ ಕೊಟ್ಟ ಮೇಲೆ 2 ವಾರದಲ್ಲಿ ಸೆಂಟ್ರಲ್ ಟೀಮ್ ಬರಬೇಕು. ಸೆಂಟ್ರಲ್ ಟೀಮ್ ಬಂದು ವಿಸಿಟ್ ಮಾಡಿ ವರದಿ ಕೊಟ್ಟ ಮೇಲೆ 1 ತಿಂಗಳೊಳಗಡೆ ಪರಿಹಾರನ ಕೊಡಬೇಕು. That is the law. Did they follow the provisions of the act and which is passed by parliament only? It's a central law. ಅಮಿತ್ ಶಾ ನಿನ್ನೆ ಹೇಳಿರುವಂಥದ್ದು ಈ ಗ್ಯಾರಂಟಿಗಳಿಗೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದಾರೆ ದುಡ್ಡನ್ನ. ಈಗ ಬರ ಪರಿಹಾರ ಕೊಡೋದು ದುಡ್ಡಿಲ್ಲ, ಅದಕ್ಕೋಸ್ಕರ ನಮ್ಮ ಮೇಲೆ ಕೈ ತೋರಿಸ್ತಾ ಇದ್ದಾರೆ ಅಂತ. ದಿಸ್ ಇಸ್ ವಾಟ್ ಹಿ ಸೆಡ್. ಗ್ಯಾರಂಟಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಾವು ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಯಿತು. ಗ್ಯಾರಂಟಿಗಳಿಗೂ 1 ರೂಪಾಯಿ ಕೇಳಲ್ಲ, ಕೇಳೋದೂ ಇಲ್ಲ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ವಿ ಆರ್ ಗೋಯಿಂಗ್ ಟು ಫುಲ್ಫಿಲ್ ದಟ್ ಕಮಿಟ್ಮೆಂಟ್. ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಗ್ಯಾರಂಟಿ ಸ್ಕೀಮ್ಸ್. ವಿ ಆರ್ ಆಸ್ಕಿಂಗ್, ನೀವು ಬರ ಪರಿಹಾರಕ್ಕೆ ಕೊಡ್ರಿ, ದುಡ್ಡನ್ನು ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ಕೊಡಿ ಅಂತ ಕೇಳ್ತಾ ಇದ್ದೀವಿ. ವಾಟ್ ಇಸ್ ರಾಂಗ್ ಇನ್ ದಟ್? Is it not our just demand? ಸರ್, ಗ್ಯಾರಂಟಿಗಳ ಬಗ್ಗೆ ಮಾತಾಡೋಣ ಸರ್. ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಜನರ ಬಳಿ ಹೋಗ್ತಾ ಇದೆ. ಮೋದಿ ಅಲೆ ಎಲ್ಲ ಗ್ಯಾರಂಟಿ ಅಲೆ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ಬಿಜೆಪಿ ಹೇಳ್ತಾ ಇರುವಂಥದ್ದು ಏನಂದ್ರೆ, ಒಂದ್ ಕಡೆ ಕೊಟ್ಟಿದ್ದು ಇನ್ನೊಂದು ಕಡೆ ದೋಚ್ಕೊಂಡಿದ್ದು ಅಂತ. ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅಂತ ಹೇಳ್ತಿದ್ದಾರೆ. ವಿದ್ಯುತ್ ದರ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ವಿದ್ಯುತ್ ದರ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಕಂದಾಯ ಸೇವೆ ದರ ಜಾಸ್ತಿ ಆಗಿದೆ. ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ವಾ? ವಿದ್ಯುತ್ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ? ಹಾಲಿನ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ? ಬೇರೆ ರಾಜ್ಯಗಳಲ್ಲೆಲ್ಲ ಹಾಲಿನ ದರ ಎಷ್ಟಿದೆ? ಅವ್ರಿಗಿಂತ ಕಡಿಮೆ ಇದೆ ಕರ್ನಾಟಕದಲ್ಲಿ. ದೋಚಿರೋದೇನಿಲ್ಲ. ಇವರು GST ಕಲೆಕ್ಟ್ ಮಾಡ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲಿ 18% ತೆರಿಗೆ ವಸೂಲು ಮಾಡ್ತಾರೆ. ಎಷ್ಟು ಕೊಟ್ಟರು? ಪ್ರಧಾನಮಂತ್ರಿ ಆವಾಸ್ ಯೋಜನೆ GST ಕಲೆಕ್ಟ್ ಮಾಡಿದಿರಲ್ಲ ಬಡವ್ರ ಹತ್ರ, ಅದಕ್ಕೆ ಎಕ್ಸೆಂಪ್ಷನ್ ಕೊಡ್ಬೋದಾಗಿತ್ತಲ್ವಾ? ಕೇಂದ್ರ ಸರ್ಕಾರ ಲೂಟಿ ಹೊಡೆದಿರೋದಲ್ವ ಅದು? 1.5 ಲಕ್ಷ ಕೊಟ್ಬಿಟ್ಟು 18% ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, GSTನ. ರೈಟ್ ಸರ್, ಈ ಗ್ಯಾರಂಟಿಗಳ ಬಗ್ಗೆ ಅವ್ರು ಹೇಳುವಂಥದ್ದು ಅಂದರೆ, ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆ ತೆಗೆದುಕೊಳ್ಳೋದ್ರಿಂದ ಅದರ ಸಸ್ಟೈನಬಿಲಿಟಿ ಏನಿರುತ್ತೆ ಅಂತ. ಈ ಗ್ಯಾರಂಟಿ ಈಗ ಕಾಂಗ್ರೆಸ್ ಬಂಡವಾಳ ಆಗಿಸ್ಕೊಂಡಿದೆ, ಆದರೆ ಒಂದು ಕಡೆಗೆ ಸಸ್ಟೈನಬಲ್ ಮಾಡಿರುತ್ತೆ. ಈ ಗ್ಯಾರಂಟಿ ಅನ್ನೋದು ಸಸ್ಟೈನಬಲ್ ಮಾಡಲ್ ಅಲ್ಲ, ಇನ್ಸ್ಟಂಟ್ ಸಕ್ಸಸ್ ಆಗಿದೆ, ತಕ್ಷಣ ಗೆಲುವಿಗೆ ಸಹಕಾರಿ, ದೇಶ ಕಟ್ಟೋದಕ್ಕೆ ಇದರ ಲಾಭ ಇಲ್ಲ ಅನ್ನುವಂಥದ್ದು ಅವ್ರ ನರೇಶನ್. ಅವ್ರ ಗ್ಯಾರಂಟಿಗಳು ಘೋಷಣೆ ಮಾಡಿದಾರಲ್ಲ, ಅದಕ್ಕೆ ಏನಂತ ಹೇಳ್ತಾರೆ? ಅವ್ರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೇನು ಎಕ್ಸ್ಪ್ಲನೇಷನ್? ಮೊದಲು ಗ್ಯಾರಂಟಿಗಳನ್ನು ವಿರೋಧ ಮಾಡೋದವರು, ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್ ಅವ್ರದ್ದು? ಅವ್ರು ಹೇಳ್ತಾ ಇರುವಂಥದ್ದು ಮೋದಿ ಕಾ ಗ್ಯಾರಂಟಿ ಅಂದರೆ 2047ರಲ್ಲಿ ಭಾರತ ಇನ್ನಷ್ಟು ಸಶಕ್ತವಾಗುವಂಥದ್ದು, ಅಂದರೆ ದೇಶ ಕಟ್ಟುವಂಥದ್ದು, ಲಾಂಗ್ ಟರ್ಮ್ ವಿಷನ್ ಇರುವಂಥದ್ದು, ಅದು ಮೋದಿ ಕಾ ಗ್ಯಾರಂಟಿ ಅಂತ. ಅವ್ರ ಗ್ಯಾರಂಟಿ ಅಂತಂದ್ರೆ ದೇಶ ಆರ್ಥಿಕವಾಗಿ ಅವ್ರು ಹೇಳ್ತಾ ಇರುವಂಥದ್ದು. ಅವ್ರು ಹೇಳೋದಲ್ರಿ, ಕೇಳ್ರಿ ನೀವು. ಸಿ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್? ಎಸ್ ಸರ್. ನಿಮಗೆ ಪ್ರಶ್ನೆ ಕೇಳೋರಿಗೆ ನಿಮ್ಗೆ ಉತ್ತರನೂ ಇರಬೇಕಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಿಮಗೆ ಉತ್ತರ ಇರಬೇಕಲ್ಲ, ಉತ್ತರ ಗೊತ್ತಿರಬೇಕಲ್ಲ, ಅಥವಾ ಗೊತ್ತಿಲ್ಲದೆ ತಿಳ್ಕೊಳ್ಬೇಕಲ್ಲ. ವಾಟ್ ಈಸ್ ದಿ ಟ್ರೂತ್ ಅಂತ ತಿಳ್ಕೊಬೇಕಲ್ಲ. ಅವರು ಗ್ಯಾರಂಟಿಗಳು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 15 ಲಕ್ಷ ತಂದು ಕೊಡ್ತೀವಿ ಅಂತ ಕೊಟ್ರ
2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು, ಮಾಡಿದ್ರ? ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದರು, ಮಾಡಿದ್ರ? ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀವಿ ಅಂದರು, ಮಾಡಿದ್ರ? ರೈತರ ಸಾಲ ಮನ್ನಾ ಮಾಡಿದ್ರ? ಆನ್ ದಿ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ದಾರೆ? ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಮಾಡಿದ್ರ? ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಇವರು ರೈತರ ಸಮಸ್ಯೆಗಳು ಬಗೆಹರಿಸಿದ್ದಾರೆ, ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಅನೇಕ ತಿಂಗಳುಗಳಿಂದ ಚಳುವಳಿ ಮಾಡ್ತಾ ಇದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಇವರು, ಮಾಡಿದ್ರ? ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ? ಎಷ್ಟು ಖರ್ಚಾಗುತ್ತೆ ವ್ಯವಸಾಯಕ್ಕೆ, ಅದ್ರ ಮೇಲೆ 50% ಮೇಲ್ಗಡೆ ಕೊಡ್ತೀವಿ, ಇದಕ್ಕೆ MSP ಕೊಡ್ತೀವಿ ಅಂತ ಹೇಳಿದ್ರು. MSPಗೆ ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರೈತರು, ಮಾಡಿದ್ರ? APMC ಆ್ಯಕ್ಟ್ಗೆ ತಿದ್ದುಪಡಿ ತಂದವ್ರು ಯಾರು? ಮತ್ತೆ ವಾಪಸ್ ತಗೊಂಡು ಚಳುವಳಿ ಮಾಡಿದ ಮೇಲೆ BJPಯವರು ಅವ್ರು ಹೇಳಿದ್ದಂಥ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ. ಮತ್ತೆ ಏನು ಈಗ ಮೋದಿ ಗ್ಯಾರಂಟಿ ಅಂದ್ರೆ ಏನು? ಮೋದಿಯವರು ಅದನ್ನೇ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಾನು ಏನು ಹೇಳ್ತೀನೋ ಅದೇ ಡೆಲಿವರ್ ಆಗುತ್ತೆ, ಗ್ಯಾರಂಟಿ ಅಂತಾರೆ ಅವರು. ಏನು ಗ್ಯಾರಂಟಿ? ಅವ್ರು ಏನು ಹೇಳ್ತಾರೋ ಅಲ್ಲ, ಇವತ್ತಿನವ್ರಿಗೆ ಯಾಕ್ರಿ ಮಾಡಿಲ್ಲ? 15 ಲಕ್ಷ ತಂದು ಕೊಟ್ರ? ಅದು ಗ್ಯಾರಂಟಿ ಅಲ್ಲ. 15 ಲಕ್ಷ ಆ ರೀತಿ ನಾನು ಹೇಳಲೇ ಇಲ್ಲ ಅನ್ನುವಂಥ ವಾದನೂ ಅವ್ರು ಹೇಳ್ತಿದ್ದಾರೆ. ನೋ ರೆಕಾರ್ಡ್ ತೆಗೆದು ನೋಡಿದ್ದೀರಾ ಅವ್ರು ಹೇಳಿರೋದು? 2014ರಲ್ಲಿ ರೆಕಾರ್ಡ್ ನೋಡ್ತೀರಾ? ನೀವೇ ಪತ್ರಿಕೆಯಲ್ಲಿ ಬರೆದಿದ್ದೀರಿ, TV ಚಾನೆಲ್ಗಳಲ್ಲಿ ಅನೌನ್ಸ್ ಮಾಡಿದ್ದೀರಿ. ಅವ್ರು ಹೇಳ್ದದನ್ನು ಹೇಳಿಲ್ಲ ಅಂತ ಸುಳ್ಳು ಹೇಳಿದ್ರೆ ನಾನು ಹೇಳ್ಬೋದು, ಹೇಳ್ಬಿಟ್ಟು ಸುಳ್ಳು ಹೇಳಿ ಮಾಡಿಲ್ಲ ಅಂತ ಹೇಳ್ಬೋದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.